ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ನಗರದ ಸಾರ್ವಜನಿಕ ಗ್ರಂಥಾಲಯದ ಹತ್ತಿರ ಇರುವ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ನವರಾತ್ರಿಗಳ ಹಬ್ಬ ಆಚರಣೆ ಕುರಿತು ಮುಖ್ಯ ಭಾಷಣಕಾರರಾಗಿ ನನ್ನನ್ನು ಧರ್ಮಾಧಿಕಾರಿಯಾದ ಗುರುಜಿ ಸಾಯಿ ಕಿರಣ್ ಆಧೋನಿಯವರು ಕರೆಸಿದ್ದಾರೆ. ಅವರಿಗೆ ಅಭಿನಂದನೆಗಳ ಜೊತೆಗೆ ಓಂ ಸಾಯಿ ಮಂದಿರದ ಸದ್ಭಕ್ತರು ಇಲ್ಲಿ ಸಮಾಗಮಗೊಂಡಿದ್ದೀರಿ. ಈ ದಸರಾ ಹಬ್ಬವನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ. ನವರಾತ್ರಿ ಹಬ್ಬ ದೇವಿಯ 9 ಅವತಾರಗಳ ಪ್ರತೀಕವಾಗಿದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಅವರು ತಮ್ಮ ಭಾಷಣ ಮುಂದುವರಿಸಿ 9 ಅವತಾರಗಳು ಯಾವುವು ಎಂದರೆ ಶೈಲಪುತ್ರಿ, ಪರ್ವತರಾಜನಾಮಗಳು. ನವರಾತ್ರಿಯ ಮೊದಲ ದಿನ ಆರಾಧನೆಯನ್ನ ಮಾಡುತ್ತಾರೆ. ಬ್ರಹ್ಮಚಾರಿಣಿ ತಪಸ್ಸಿನ ರೂಪ, ಧೈರ್ಯ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಚಂದ್ರಘಂಟ ಮೂರನೆಯ ದಿನ ಶಾಂತಿ ಮತ್ತು ಸಮೃದ್ಧಿಯನ್ನ ನೀಡುವಳು. ಕುಸ್ಮಾಂಡ ಬ್ರಹ್ಮಾಂಡವನ್ನ ಸೃಷ್ಟಿಸುವ ಶಕ್ತಿ ಇದೆ. ಸ್ಕಂದಮಾತಿ ಕುಮಾರಸ್ವಾಮಿಯ ಮಮತೆಯ ರೂಪ. ಖ್ಯಾತಾಯಿನಿ ದುಷ್ಟರ ಸಂಹರಿಸುವ ಶಕ್ತಿ ಮತ್ತು ಧೈರ್ಯದ ದೇವಿ. ಕಾಳರಾತ್ರಿ ಭಯಂಕರ ರೂಪ, ಅಸುರರ ನಾಶಕಿ. ಮಹಾಗೌರಿ ಶುದ್ಧತೆ, ಶಾಂತಿ ಮತ್ತು ಸೌಂದರ್ಯದ ಪ್ರತೀಕವಾಗಿದ್ದಾಳೆ. ಸಿದ್ಧಿದಾತ್ರಿ ಧ್ಯಾನ ಮತ್ತು ಬುದ್ಧಿ ನೀಡುವಳು. ಇದು ನವರಾತ್ರಿಯ ಅಂತಿಮ ದಿನದ ಆರಾಧನೆಯಾಗಿದೆ. 9 ದಿನಗಳಲ್ಲಿ 9 ಬಣ್ಣಗಳು ಬಿಳಿ, ಕೆಂಪು, ಕಡು ನೀಲಿ, ಹಳದಿ, ಹಸಿರು, ಬೂದಿ, ಕೇಸರಿ, ನವಿಲು ಮತ್ತು ಗುಲಾಬಿ. ನಮ್ಮ ಮಹಿಳೆಯರು ವಿಶೇಷವಾಗಿ ಸದ್ಭಕ್ತಿಯಿಂದ ತಮ್ಮ ಮನೆಗಳಲ್ಲಿ ನವರಾತ್ರಿ ಪೂಜಾ ಕಾರ್ಯಕ್ರಮವನ್ನ ಮಾಡುತ್ತಾರೆ. ಆ ದೇವಿ ಚಾಮುಂಡಿ ಸಕಲರಿಗೂ ಒಳ್ಳೆಯದಾಗಲಿ ಮತ್ತು ಆಯುಷ್ಯ ಆರೋಗ್ಯ ಪ್ರತಿಯೊಬ್ಬರಿಗೂ ವೃದ್ಧಿಸಲಿ, ನಾಡಿನಲ್ಲಿ ಶಾಂತಿ ನೆಲೆಸುವಂತೆ ಆ ತಾಯಿ ನಮ್ಮೆಲ್ಲರಿಗೂ ಕರುಣಿಸಲಿ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧೋನಿ ಇವರು ಮಾತನಾಡುತ್ತಾ ನವರಾತ್ರಿ ಕುರಿತು ಗುರುಗಳಾದ ಡಾಕ್ಟರ್ ಬಿರಾದಾರ್ ಅವರು ಬಹಳ ಅರ್ಥಪೂರ್ಣವಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ತಾವೆಲ್ಲರೂ ಈ ದಸರಾ ಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರಿ. ಈ ಶರಣ್ಣವ ನವರಾತ್ರಿ ಸರ್ವರಿಗೂ ಶುಭವಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರವಿ ನಾಯಕ್, ಮಹಾರೆಡ್ಡಿ ಮತ್ತು ಸಾಯಿ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು. ಹುಲಿಯಪ್ಪ ಮತ್ತು ಸತೀದೇವಿ ಹಾಗೂ ಕಾಚಾರವರು ಭಕ್ತಿ ಗೀತೆಗಳನ್ನ ಹಾಡಿದರು. ನಂತರ ಮಹಾಮಂಗಳಾರತಿ ನಡೆಯಿತು. ಸಕಲ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಎಲ್ಲರಿಗೂ ನಮಸ್ಕಾರ. ನನ್ನಲ್ಲಿ ಪ್ರಾರಂಭದಲ್ಲಿ ಇವರಿಗೆ ನಮನ ಹೇಳಿ ಕುಳಿತುಕೊಳ್ತಿದ್ದೆ. ಸೋದರಿಯ ಧ್ವನಿಯಿಂದ ಕೇಳಿದೆ. ಬಹುಶಃ ನವರಾತ್ರಿಗೆ ಸಂಬಂಧಪಟ್ಟಂತೆ ದೇವಿಯ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ 3 ಅಂಶಗಳಿರುವಂತಹ ಹಾಡನ್ನು ಬಹಳ ಸುಮಧುರವಾಗಿ ತಮ್ಮ ಸಿರಿಕಂಠದಿಂದ ಹಾಡಿದಿಲ್ಲ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಹುಲಿಗಪ್ಪನವರು, ಇವತ್ತ ಡಾಕ್ಟರ್ ಎಸ್ ಬಾಲಸುಬ್ರಹ್ಮಣ್ಯ ಅವರ ಒಂದು ಹಾಡಿದರು. ವಿಶೇಷವೇನೆಂದ್ರೆ ಇವತ್ತ ಡಾಕ್ಟರ್ ಎಸ್ ಬಾಲಸುಬ್ರಹ್ಮಣ್ಯ ಅವರ ಪುಣ್ಯ ಸ್ಮರಣೆಯ ದಿನ ಇವತ್ತೇ. ಅಂತ ಸ್ಮರಣೆಯಿಂದ ಅವರ ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದಲ್ಲ, ನಿಜವಾಗ್ಲೂ ಅವರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಇನ್ನ ಕಾಜಲ್ಬೈ ನೋಡಿ, 7, 8, 6 ಅಂದ್ರೂ ಒಂದೇ. ನಮ್ಮ ಭಾವನೆ ಮಾಡ್ತೀವಿ ನಾವು. ಓಂ ಎನ್ನುವುದು ನಮ್ಮದು. ನಾವು ಎಲ್ಲೆಲ್ಲಿ ಹೋಗಿರ್ತೇವೆ ಅಲ್ಲೆಲ್ಲ ಹೋಗುತ್ತೆ. ಆದರೆ ಕೊನೆಗೆ ಒಂದೇ, ದೇವರು ಒಬ್ಬನೇ. ನಾಮ ಹಲವು. ನಾವೆಲ್ಲರೂ ಬೇರೆ ಜನಾಂಗದ, ಧರ್ಮದ, ಜಾತಿಯಲ್ಲಿ ಹುಟ್ಟಿದರೂ ಕೊನೆಗೆ ಸ್ವರ್ಗಸ್ಥರಾಗಿ ಸೇರುವುದು ಭೂಮಿಯನ್ನೇ. ನದಿಗಳು ಎಲ್ಲೇ ಹುಟ್ಟಿದರೂ ಕೊನೆಗೆ ಸೇರುವುದು ಸಮುದ್ರವನ್ನೇ. ಹಾಗೆ ಯಾವುದೇ ಇದು ಇನ್ನೊಂದು ಶಕ್ತಿಯ ರೂಪ. ಇದು ನಿಮ್ಮ ಮುಂದೆ ಸಾಯಿ ರೂಪದಲ್ಲಿ, ಭಾವನ ರೂಪದಲ್ಲಿ, ನಾವು ಅದನ್ನ ಭಕ್ತಿ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ. ನವರಾತ್ರಿ ನಾನು ಹೆಚ್ಚಾಗಿ ಈ ವಿಷಯವನ್ನ ನನಗಿಂತ ಹೆಣ್ಣುಮಕ್ಕಳಿಗೆ ಬಹಳ ಚಂದ ಗೊತ್ತು. ಯಾಕೆ ಚಂದ ಗೊತ್ತಂದ್ರೆ, ಮೊದಲನೇ ದಿನ ಯಾವ ಬಣ್ಣದ ಸೀರೆ ಉಡಬೇಕು, 2ನೇ ದಿನ ಯಾವ ಬಣ್ಣದ ಸೀರೆ ಉಡಬೇಕು ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಶೈಲಪುತ್ರಿ ಈಗಿ ಪರ್ವತರಾಜನ ಮಗಳು, ಹೌದಾ? ಬ್ರಹ್ಮಚಾರಿಣಿ
ವಿಜಯ ಸಂವತ್ಸರ ಉಳಿತಾರೆ. ನಿನ್ನೆ ಚಂದ್ರಘಟ್ಟ, ಇವತ್ತ ಕುಸ್ಮಾಂಡ, ಹೌದಲ್ರಿ? ಕಾಯ್ತಾ ಇದ್ದಿ ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಹೌದ್ರಿ? 9 ರಾತ್ರಿಗಳನ್ನ ಆಚರಣೆ ಮಾಡ್ತಾರೆ. ದುರ್ಗಿ ಆ 9 ಅವತಾರದಲ್ಲಿ ಒಂದೊಂದು ರೀತಿಯ ಸಂದೇಶವನ್ನ ಕೊಡ್ತಾಳೆ. ದುಷ್ಟರನ್ನ ಸಂಹಾರ ಮಾಡುವುದು ಹೇಗೆ, ಜನರಲ್ಲಿ ಭಕ್ತಿಯನ್ನು ಹುಟ್ಟಿಸುವುದು ಹೇಗೆ, ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದು ಹೇಗೆ, ಜನರಿಗೆ ಜ್ಞಾನ ಮತ್ತು ಭಾವನೆಯನ್ನು ಸಂಗಮಗೊಳಿಸುವುದು ಹೇಗೆ, ಇವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಅದು ವಿಶೇಷವಾಗಿ ಈ ನವರಾತ್ರಿ ಹಬ್ಬ ಬಂದರೆ ಹೆಣ್ಣು ಮಕ್ಕಳು ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ತಾರೆ. ಅದು ಭಕ್ತಿಯಿಂದಲೂ ಕೆಲಸ ಮಾಡ್ತಾರೆ. ಆಸಕ್ತಿ ಜೊತೆಗೆ ಭಕ್ತಿ, ಭಾವನೆ ಮತ್ತು ಭಾವೈಕ್ಯತೆಯ ಸಂಗಮ ಹೆಚ್ಚಾಗಿ ಯಾರು ಮಾಡ್ತಾರೆ ಅಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹೆಣ್ಮಕ್ಳು ಯಾರಿಗೆ ಹೇಗೆ ಮಾಡ್ತಾರ? ಮನೆಯಲ್ಲಿರುವಂತ ಪುರುಷರಿಗಾಗಿ, ಕುಟುಂಬಕ್ಕಾಗಿ ಮಾಡ್ತಾರೆ. ಹೀಗಾಗಿ ನಾವು ಹೆಣ್ಮಕ್ಳು ಮಾಡಪ್ಪ, ಉಡಿಲಪ್ಪ, ತೊಡಲಪ್ಪ ಅಂತಂದು ಒಬ್ಬೊಬ್ಬ ಪ್ರೀತಿಯಿಂದ ಅವತ್ತೆಲ್ಲರೂ ಒಳ್ಳೆ ಒಳ್ಳೆ ಸಂವತ್ಸರಗಳನ್ನು ತಂದು ಕೊಟ್ಟು ಮಾಡ್ತಾರೆ. ಬಹಳಷ್ಟು ಕಡೆ ನಾವು ಹೋಗ್ತಿರ್ತೀವಿ, 3-4 ಕಡೆ ಹೋಗಿದ್ವಿ. ಒಳ್ಳೆ ಹಾಡನ್ನ ಹಾಕ್ತಾರೆ, ನೃತ್ಯವನ್ನ ಮಾಡ್ತಾರೆ, ಆ ದೇವಿ ಸ್ಮರಣೆ ಮಾಡ್ತಾರೆ. ಬಹುಶಃ ಪ್ರತಿಯೊಂದು ಹಬ್ಬದ ಹಿನ್ನೆಲೆ ಯಾಕಪ್ಪ ನಾವು ತಿಳ್ಕೊಳ್ಬೇಕಂದ್ರೆ ಅದರ ಮಹತ್ವ ಏನು? ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ, ನಮ್ಮ ಹಿರಿಯರು ಸುಮ್ಮನೆ ಹಾಗೆ ಮಾಡಿಲ್ಲ. ಅದಕ್ಕೊಂದು ಹಿನ್ನೆಲೆ ಇಟ್ಟುಕೊಂಡಿರ್ತಾರೆ. ಆ ಹಿನ್ನೆಲೆ ಇಟ್ಟುಕೊಂಡು ದುಷ್ಟ ಶಕ್ತಿಗಳು ಸಮಾಜದಲ್ಲಿ ಹೆಚ್ಚಾದಾಗ ಶಿಷ್ಟರನ್ನ ಸಂರಕ್ಷಣೆ ಮಾಡಲು ದುರ್ಗಾ ಮಾತೆಯ 9 ಅವತಾರಗಳನ್ನ ಮಾಡ್ತಾರೆ. ಅದೇ ಪ್ರಮುಖವಾಗಿದ್ದು ನವರಾತ್ರಿ, ನಾವು ನೀವೆಲ್ಲರೂ ಆಚರಣೆ ಮಾಡುವಂತ ದಸರಾ ಹಬ್ಬ. ಹೌದಾ? ಈ ಹಬ್ಬವನ್ನ ತಮಗೆ ಸುಗಮವಾಗಿ, ಶಾಂತಿ, ನೆಮ್ಮದಿ ತಮ್ಮ ಕುಟುಂಬಕ್ಕೆ ಕೊಡಲಿ. ಜೊತೆಗೆ ಅದಕ್ಕೆ ಗುರು ಅನ್ನೋದು. ಗುರುವಿಗೆ ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ಜ್ಞಾನ ಇರುವಂತವರೇ ಗುರುಗಳು. ನಮ್ಮೆಲ್ಲರ ಸೌಭಾಗ್ಯ ಇಂಥವರು ನಮ್ಮ ಜೊತೆಗಿರ್ತಾರೆ. ಪ್ರತಿ ಗುರು ಯಾವ ಒಳ್ಳೆಯ ವಿಷಯಗಳನ್ನು ನಮ್ಮ ಒಡನೆ ಹಂಚ್ಕೊಳ್ತಾರೆ. ಬಹಳ ಧನ್ಯವಾದಗಳು ಬಿರಾದಾರ್ ಸರ್ ಅವರಿಗೆ. ಅವರು ಈ ಸನ್ಮಾನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.